ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಡಾಕ್ಟರ್? ಜನ ಥೈರಾಯ್ಡ್ ಅಂದ್ರೆ ಅದರ್ಥ ಅವರ ಹಾರ್ಮೋನ್ ಅಲ್ಲಿ ಏರ್ಪೇರಾಗಿದೆ ಅಂತ. ಓಕೆ. ಸೊ ಹಾರ್ಮೋನ್ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು. ಕೆಲವನಲ್ಲಿ ಫ್ಯಾಮಿಲಿನಲ್ಲಿ ಈ ಥೈರಾಯ್ಡ್ ಕ್ಯಾನ್ಸರ್ ರನ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಅಥವಾ ಅಣ್ಣ ತಮ್ಮಂದು ಅಕ್ಕ ತಂಗಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಪ್ರತ್ಯೇಕವಾಗಿ ಇದರಿಂದನೇ ಥೈರಾಯ್ಡ್ ಕ್ಯಾನ್ಸರ್ ಆಗುತ್ತೆ ಅಂತ ಯಾವುದು ಇಲ್ಲ. ಥೈರಾಯ್ಡ್ ನಲ್ಲಿ ವಾಯ್ಸ್ ಚೇಂಜಸ್ ಏನಾದ್ರೂ ಇದ್ರೆ ಅದು ಸರಿ ಹೋಗಲ್ಲ. 2 ವೀಕ್ಸ್ ಆದ್ಮೇಲೆ ಕೂಡ ಅದು ಹಾಗೇ ಇರುತ್ತೆ. ನಿಮ್ಮ ಮುಂಭಾಗದಲ್ಲಿ ಏನಾದ್ರೂ ಗಡ್ಡೆ ಇದ್ರೆ ಈ ಭಾಗದಲ್ಲಿ ಅದು ಥೈರಾಯ್ಡ್ ನಾಡಿ. ಕೆಲವೊಂದ್ಸತಿ ಜಸ್ಟ್ ಚಿಕ್ಕ ಗಡ್ಡೆ ಇರುತ್ತೆ, ಇಷ್ಟು ಗಡ್ಡೆ ಇರುತ್ತೆ, ಅದು ಕೂಡ ಅದು ಕ್ಯಾನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ. ಈವನ್ ನಾರ್ಮಲ್ ಥೈರಾಯ್ಡ್ ಉಳ್ಕೊಂಡಿದ್ರು ಕೂಡ ಅದನ್ನ ರಿಮೂವ್ ಮಾಡಬೇಕು, ಸುಡ್ಬೇಕು. ಇನ್ನೊಂದು ಕೆಲವೊಬ್ಬರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಥೈರಾಯ್ಡ್ ಕ್ಯಾನ್ಸರ್ ವಾಪಸ್ ಬರೋದು. ಬರೀ ಗಡ್ಡೆ ಇದೆ, ಅದು ಚಿಕ್ಕದಿದೆ, ಅದರಿಂದ ನನಗೇನು ತೊಂದರೆ ಇಲ್ಲ, ನೋವಾಗ್ತಿಲ್ಲ ಅನ್ನೋದು ಮಿತ್. ಅದು ಕ್ಯಾನ್ಸರ್ ಆಗಿರಬಹುದು. ಈಗ ಹಾರ್ಮೋನ್ ತುಂಬಾನೇ ಜಾಸ್ತಿ ಇದೆ ಬಾಡಿನಲ್ಲಿ ಅಂದಾಗ ಆಗ ಅವ್ರಿಗೆ ಹಸು ಇರ್ಲಿ ಇಲ್ಲದೆ ಇರ್ಲಿ ತೂಕ ಕಡಿಮೆ ಆಗುತ್ತೆ. ಆ ನರ ನಮ್ಮ ಮಾತಾಡ್ಲಿಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಚೆಕಪ್ ರೀಸನ್ಗೋ ಅಥವಾ ಏನಾದ್ರೂ ಒಂದು ಬೇರೆ ಹೆಲ್ತ್ ಕಂಡೀಷನ್ಗೋ ಈ ಗಡ್ಡೆ ಪತ್ತೆ ಆಗುತ್ತೆ. ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಸೊ ಥೈರಾಯ್ಡ್ ಹಾರ್ಮೋನ್ ನ ರೀಪ್ಲೇಸ್ ಮಾಡಬೇಕು. ತುಂಬಾ ಜನಕ್ಕೆ 40 to 60% ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಆಗುತ್ತೆ ಆಪರೇಷನ್ ಆದ್ಮೇಲೆ, ಫುಲ್ ಥೈರಾಯ್ಡ್ ತೆಗ್ದಲ್ಲಿ. ಸೊ ಬಟ್ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಬಿಟ್ಟು ಮ್ಯಾನೇಜ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ 6 months 8 months ನಲ್ಲಿ ನಿಮ್ಮ ಪ್ಯಾರಾಥೈರಾಯ್ಡ್ ಮತ್ತೆ ಫಂಕ್ಷನ್ ಮಾಡಕ್ಕೆ ಶುರು ಆಗುತ್ತೆ, ಮತ್ತೆ ಕ್ಯಾಲ್ಸಿಯಂ ಲೆವೆಲ್ಸ್ ನಾರ್ಮಲ್ ಆಗುತ್ತೆ. 10% ಅಂತವರಿಗೆ ಲೈಫ್ ಲಾಂಗ್ ಕ್ಯಾಲ್ಸಿಯಂ ಬೇಕಾಗಬಹುದು. ಥೈರಾಯ್ಡ್ ನಲ್ಲೇ ಇದೆ, ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಕಡಿಮೆ ಇದೆ ಅಂದಾಗ ವಾಪಸ್ ಬರೋ ಚಾನ್ಸಸ್ ಕಡಿಮೆ.